ಇನ್ನು ತುಮಕೂರು ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪ್ರಚಾರಕ್ಕಿಳಿದಿದ್ದಾರೆ. ಮೊದಲಿಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ನೀಡಿದ್ರು ಬಿಜೆಪಿ ಅಭ್ಯರ್ಥಿ ಸೋಮಣ್ಣ. ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ಸೋಮಣ್ಣ ಪೂಜೆಯನ್ನ ನೆರವೇರಿಸಿದರು. ಸಿದ್ಧಲಿಂಗ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದು ತದನಂತರ ಪ್ರಚಾರಕ್ಕೆ ಧುಮುಕ್ತಾ ಇದ್ದಾರೆ. ಸಂಜೆ ತುಮಕೂರು ನಗರದಲ್ಲಿ ಸೋಮಣ್ಣ ಬೃಹತ್ ರ್ಯಾಲಿ ಇದೆ. ತುಮಕೂರು ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಈಗಾಗಲೇ ಬಿಜೆಪಿಯ ಅಭ್ಯರ್ಥಿ ಕೂಡ ಅನೌನ್ಸ್ ಆಗಿದೆ. ವಿ ಸೋಮಣ್ಣ ಅವರು ಕಣಕ್ಕಿಳಿದಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಮೊದಲಿಗೆ ಭೇಟಿಯನ್ನ ನೀಡಿದ ಸೋಮಣ್ಣ ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದು ಸಂಜೆ ನಗರದಲ್ಲಿ ಸೋಮಣ್ಣ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ಈ ಮುಖಾಂತರ ಲೋಕಸಭಾ ಚುನಾವಣಾ ಅಖಾಡ, ಆದರೂ ಕೂಡ ತುಮಕೂರು ಅಖಾಡ ರಂಗೇರ್ತಾ ಇದೆ. ತುಮಕೂರಿನಲ್ಲಿ ಮುಗಿಯದ ಸೋಮಣ್ಣ ಮಾಧುಸ್ವಾಮಿ ಮುನಿಸು. ತುಮಕೂರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಧುಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಧುಸ್ವಾಮಿ ಅಸಮಾಧಾನ ಶಮನಕ್ಕೆ ಈಗ ಸೋಮಣ್ಣ ಕಸರತ್ ನಡೆಸ್ತಾ ಇದ್ದಾರೆ. ಮಾಧುಸ್ವಾಮಿಗೆ ಕರೆ ಮಾಡಿ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ದಾರೆ ಸೋಮಣ್ಣ. ಮನೆಗೆ ಬರಬೇಡಿ ಅಂತ ಸೋಮಣ್ಣಗೆ ಮಾಧುಸ್ವಾಮಿ ತಾಕೀತು ಮಾಡಿದ್ದಾರಂತೆ. ಮಾಧುಸ್ವಾಮಿ ಅವರಿಗೆ ಸೋಮಣ್ಣ ಅವರು ಕರೆ ಮಾಡಿ ನಿಮ್ಮನ್ನ ಭೇಟಿ ಆಗಬೇಕು, ಸಮಯ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಮಾಧುಸ್ವಾಮಿ ಅವರು ಇದಕ್ಕೆ ಒಪ್ಪಲ್ಲ, ಬರಬೇಡಿ ಅಂತ ತಾಕೀತು ಮಾಡಿದ್ದಾರೆ. ನಾನು ನಿನ್ನೆ ಮಾಧುಸ್ವಾಮಿ ಅವ್ರನ್ನ ದೂರವಾಣಿ ಮುಖೇನ ಮಾತಾಡಿದೆ. ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು. ನಾನು ನಾಳೆ ಬರ್ತಾ ಇದ್ದೀನಿ ಅಂದೆ. ಇಲ್ಲ ನೀನು ಬರಬೇಡ ಅಂತಂದರು. ಆಯಿತು, ನನ್ನ ತಂಗಿ ಇರ್ತಾಳೆ, ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡೋ, ನೀನು ಯಾಕೆ ಮಾತಾಡ್ತೀಯ ಅಂತ. ಬೇಡ ಗುರು, ನನ್ನ ಮಾತು ಕೇಳೋ ಸೋಮಣ್ಣ, ಬೇಡ. ನಾನು ಆಯ್ತಪ್ಪ, ಒಂದು 4 ದಿನ ಕಳೀಲಿ, ನಿನ್ನಲ್ಲಿರ್ತಕ್ಕಂಥ ದುಗಡನು ಕಡಿಮೆ ಆಗಲಿ, ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದು ನಾನು ನಿನ್ನೆ ಮಾಧುಸ್ವಾಮಿ ಅವ್ರನ್ನ ದೂರವಾಣಿ ಮುಖೇನ ಮಾತಾಡಿದೆ. ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು. ನಾನು ನಾಳೆ ಬರ್ತಾ ಇದ್ದೀನಿ ಅಂದೆ. ಇಲ್ಲ ನೀನು ಬರಬೇಡ ಅಂತಂದರು. ಆಯಿತು, ನನ್ನ ತಂಗಿ ಇರ್ತಾಳೆ, ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡೋ, ನೀನು ಯಾಕೆ ಮಾತಾಡ್ತೀಯ ಅಂತ. ಬೇಡ ಗುರು, ನನ್ನ ಮಾತು ಕೇಳೋ ಸೋಮಣ್ಣ, ಬೇಡ. ನಾನು ಆಯ್ತಪ್ಪ, ಒಂದು 4 ದಿನ ಕಳೀಲಿ, ನಿನ್ನಲ್ಲಿರ್ತಕ್ಕಂಥ ದುಗಡನು ಕಡಿಮೆ ಆಗಲಿ, ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದು ಇದು ಸೋಮಣ್ಣ ಅವರ ಮಾತು. ಈಗಾಗಲೇ ಮಾಧುಸ್ವಾಮಿ ಅವ್ರಿಗೆ ಅವರು ಕರೆ ಮಾಡಿದ್ದಾರೆ. ಬಂದು ಭೇಟಿ ಆಗ್ತೀನಿ, ಮಾತುಕತೆ ನಡೆಸ್ತೀನಿ ಅಂತ ಸೋಮಣ್ಣ ಅವರು ಮಾಧುಸ್ವಾಮಿ ಅವ್ರಿಗೆ ಹೇಳಿದ್ದಾರೆ. ಆದರೆ ಇದಕ್ಕೆ ಸುತಾರಾಮ್ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಮಾಧುಸ್ವಾಮಿ ಮನೆಗೆ ಬರೋದು ಬೇಡ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.